ನಾನು ನಿಮಗೆ ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ನೀವು IT ಇಂಡಸ್ಟ್ರಿಯಲ್ಲಿ ಇದ್ದೀರಿ, 5 ವರ್ಷ 6 ವರ್ಷ ಇಲ್ಲಾಂದ್ರೆ 7 ವರ್ಷ ಎಕ್ಸ್ಪೀರಿಯನ್ಸ್. ನೀವು ಟೆಕ್ನಿಕಲಿ ಸೌಂಡ್ ಇರ್ತೀರಿ, ನೀವು ಯಾವುದರಲ್ಲಿ ವರ್ಕ್ ಮಾಡ್ತಿರೋ ಅದರಲ್ಲಿ ತುಂಬಾ ಗ್ರೇಟ್ ಆಗಿರ್ತೀರಿ, ನೀವು ಪ್ರಾಡಕ್ಟ್ಸ್ ಅನ್ನು ಡೆಲಿವರ್ ಮಾಡಿದ್ರಿ, ಒಂದು ಮಾಡ್ಯೂಲ್ ಅನ್ನು ಲೀಡ್ ಮಾಡಿದ್ರಿ. ಇಷ್ಟೆಲ್ಲ ಮಾಡಿದ್ರು ನಿಮ್ಮ ಅಪ್ರೈಸಲ್ ಬರೀ 7ರಿಂದ 10% ಅಷ್ಟೇ ಇದೆ. ಅಂಡ್ ಯುವರ್ CTC ಇಸ್ ಬಿಟ್ವೀನ್ 12 to 18 lakhs. ಸೊ ಹೀಗೆಲ್ಲಿರುವಾಗ ನೀವು ನಿಮ್ಗೊಳಗೆ ಒಂದು ಪ್ರಶ್ನೆ ಕೇಳ್ತೀರಿ, ಇದು ಯಾಕೆ ಮುಂದೆ ಹೋಗ್ತಾ ಇಲ್ಲ? ಸೊ ಇದೇ ಪ್ರಶ್ನೆಗೆ ಜನರು 2 ರೀತಿಯಲ್ಲಿ ಸೊಲ್ಯೂಷನ್ ಕೊಡ್ಲಿಕ್ಕೆ ಅಸ್ಯೂಮ್ ಮಾಡ್ತಾರೆ. ಮೊದಲನೇ ಸೆಟ್ ಆಫ್ ಪೀಪಲ್ ಏನ್ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಪನಿ ಚೀಪ್ ಇದೆ, ಮ್ಯಾನೇಜರ್ ಗ್ರೇಟ್ ಇಲ್ಲ, ಮಾರ್ಕೆಟ್ ಡೌನ್ ಇದೆ, ಸೊ ನಾನು ಅದೇ ಕಂಪನಿಯಲ್ಲಿ ಇರ್ತೇನೆ, ನೆಕ್ಸ್ಟ್ ಸೈಕಲ್ ಅಲ್ಲಿ ಏನಾದ್ರೂ ಚೇಂಜ್ ಆಗ್ಬೋದು ಎಂಬ ಒಂದು ಹೋಪ್ಸ್ ಅಲ್ಲಿ ಇರ್ತಾರೆ. ಆದ್ರೆ ಇನ್ನೊಂದು ಸೆಟ್ ಆಫ್ ಪೀಪಲ್ 20 to 30% ಹೈಕಿಗೆ ಕಂಪನಿಯನ್ನು ಸ್ವಿಚ್ ಮಾಡ್ತಾರೆ ಅಂಡ್ ಅದೇ ರೋಲ್ ಅಲ್ಲಿ ಇರ್ತಾರೆ ಫಾರ್ ದ ನೆಕ್ಸ್ಟ್ 2 years, ಅದೇ ಪೊಸಿಷನ್ ಅಲ್ಲಿ ಇರ್ತಾರೆ ಅಂಡ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಟ್ ಸೇಮ್ ಕ್ವೆಶ್ಚನ್, ಇದು ಯಾಕೆ ಮುಂದೆ ಹೋಗ್ತಾ ಇಲ್ಲ? ಸೊ ಈ 2 ಅಸಂಪ್ಷನ್ ಈ ಪ್ರಶ್ನೆಗಿರುವಂತ ಒಂದು ಉತ್ತರ ಅಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಆ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಹೋಗ್ತಾ ಇದ್ದೇವೆ. ಫಸ್ಟ್ 5 years ಅಲ್ಲಿ ವರ್ಕ್ ಆಗಿರುವಂತ ಎಲ್ಲ ಕರಿಯರ್ ರೂಲ್ಸ್ ಯಾಕೆ ಈಗ ವರ್ಕ್ ಆಗ್ತಿಲ್ಲ? ಯಾಕೆ ಎಂಪ್ಲಾಯೀಸ್ ಒಂದು ಇನ್ವಿಸಿಬಲ್ ಆಗಿರುವಂತ ಸೀಲಿಂಗ್ ಅನ್ನು ಹಿಟ್ ಮಾಡ್ತಿದ್ದಾರೆ? ಅಂಡ್ ಪ್ರತಿ ವರ್ಷ ನಿಮ್ಮ ಟೇಬಲ್ಗೆ ಬರಬೇಕಾಗಿರುವಂತ ಹಣ ಯಾಕೆ ನಿಮ್ಮಿಂದ ದೂರ ಹೋಗ್ತಾ ಇದೆ? ಅಂಡ್ ಈ ಸೀಲಿಂಗ್ ಅನ್ನು ಬ್ರೇಕ್ ಮಾಡಿರುವಂತ ಇಂಜಿನಿಯರ್ಸ್ ಯಾವ ರೀತಿ ಗೇಮ್ ಪ್ಲಾನ್ ಅನ್ನು ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಾರೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಿದ್ದೇವೆ. And this is not accidental, guys. There is a clear pattern for this. So stay with me. ಈ ವಿಡಿಯೋನ ಲಾಸ್ಟ್ ತನಕ ನೋಡ್ಲಿಕ್ಕೆ ಟ್ರೈ ಮಾಡಿ, because I'm going to explain what engineers took decades to figure out. Hi, I'm Manikantha Nair and welcome to Microdegree. So now we'll try to figure out ಯಾಕೆ ನಿಮಗೆ ಬಿಗಿನಿಂಗ್ ಅಲ್ಲಿ ಗ್ರೋತ್ ಉಂಟು ಅಂತ ಫೀಲ್ ಆಗೋದು. ಸೊ ನೀವು ಒಂದು IT ಕಂಪನಿ ಜಾಯ್ನ್ ಆಗ್ತೀರಿ ಆಸ್ ಅ ಫ್ರೆಶರ್ ಆರ್ 1 or 2 years ಎಕ್ಸ್ಪೀರಿಯನ್ಸ್, ಗ್ರೋತ್ ನಿಮಗೆ ಆಟೋಮ್ಯಾಟಿಕ್ ಅಂತ ಫೀಲ್ ಆಗುತ್ತೆ. ಬಿಕಾಸ್ ಎಲ್ಲ ಪ್ರಾಜೆಕ್ಟ್ ಅಲ್ಲಿ ನೀವು ವರ್ಕ್ ಮಾಡ್ತಿರೋ ಆ ಪ್ರಾಜೆಕ್ಟ್ ನಿಮ್ಗೆ ಒಂದು ಹೊಸದೊಂದು ವಿಷಯ ಕಲಿಸುತ್ತೆ. ನೀವು ಒಂದು ಹೊಸ ಟೆಕ್ನಾಲಜಿ ಪಿಕ್ ಮಾಡಿದ್ರೆ ಅದು ನಿಮ್ಗೆ ವ್ಯಾಲ್ಯೂ ಆಡ್ ಆಗುತ್ತೆ. ನಿಮ್ದು ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಇದೆ ಅದು ನಿಮ್ಮ ಮ್ಯಾನೇಜರ್ ಚೆಕ್ ಮಾಡ್ತಾ ಇರ್ತಾರೆ. ಸೊ ಇದರಿಂದಾಗಿ ಏನ್ ಮಾಡುತ್ತೆ, ಕಂಪನಿ ನಿಮ್ಗೆ ರಿವಾರ್ಡ್ ಮಾಡುತ್ತೆ. ಹೇಗೆ? ಪ್ರಮೋಷನ್ಸ್ ಇಂದ ಆಗಿರ್ಬೋದು, ಬೆಟರ್ ರೇಟಿಂಗ್ಸ್ ಇಂದ ಆಗಿರ್ಬೋದು, ಅಥವಾ ಹೈ ಸ್ಯಾಲರೀಸ್ ಇಂದ ಆಗಿರ್ಬೋದು. ಅಂಡ್ ಯು ಫೀಲ್ ದಿ ಎಂಟೈರ್ ಸಿಸ್ಟಮ್ ಈಸ್ ವರ್ಕಿಂಗ್ ವೆಲ್. ಸೊ ಹಿಯರ್ ಇಸ್ ವಾಟ್ ನೋಬಡಿ ಇಸ್ ಗೋನಾ ಟೆಲ್ ಯು. ಆ ಫಸ್ಟ್ ಫೇಸ್ ಆಫ್ ಗ್ರೋತ್ ಇದೆ ಅಲ್ಲ, from year 1 to year 5 is purely skill based. ಕಂಪನಿ ನಿಮ್ಗೆ ಯಾಕೆ ಹೆಚ್ಚು ಪೇ ಮಾಡುತ್ತೆ? ಬಿಕಾಸ್ ದೇ ಫೀಲ್ ದಟ್ ಯು ಆರ್ ಗುಡ್ ಇನಫ್ ಟು ಡೂ ದಟ್ ಪರ್ಟಿಕ್ಯುಲರ್ ಜಾಬ್. ಇಟ್ಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಎಕ್ಸ್ಚೇಂಜ್. ನೀವು ಜಾಸ್ತಿ ಕಲಿತೀರಿ, ನೀವು ಜಾಸ್ತಿ ಅರ್ನ್ ಮಾಡ್ತೀರಿ. ಅಂಡ್ ಇಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಂಜಿನಿಯರ್ ಬಿಲೀವ್ಸ್ ದಟ್ ಈ ಪ್ಯಾಟರ್ನ್ 5 ವರ್ಷದ ನಂತರನೂ ಕಂಟಿನ್ಯೂ ಆಗುತ್ತೆ ಅಂತ. ಆದ್ರೆ ದಿಸ್ ಈಸ್ ಅನ್ಫಾರ್ಚುನೇಟ್ಲಿ ನಾಟ್ ದ ಕೇಸ್, ಬಿಕಾಸ್ ಯುವರ್ ಸ್ಕಿಲ್ ಸೆಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಗ್ರೋತ್ afterwards. 5 ವರ್ಷಗಳ ನಂತರ ಯು ವಿಲ್ ಹಿಟ್ ಆನ್ ಇನ್ವಿಸಿಬಲ್ ಸೀಲಿಂಗ್. ಅದು ಯಾಕೆ ಇನ್ವಿಸಿಬಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಯಾವುದು ಚೇಂಜ್ ಆಗ್ತಿಲ್ಲ. ನೀವು ನಿಮ್ಮ ಹಾರ್ಡ್ ವರ್ಕ್ ಅನ್ನು ಮಾಡ್ತಾ ಇರ್ತೀರಿ, ನೀವು ಪ್ರಾಡಕ್ಟ್ಸ್ ಅನ್ನು ಡೆಲಿವರ್ ಮಾಡ್ತಾನೆ ಇರ್ತೀರಿ, ಅಲ್ಲಿ ಇಲ್ಲಿ ಸ್ವಲ್ಪ ಅಪ್ರೈಸಲ್ ಸಿಗುತ್ತೆ. ಹೊರಗಿಂದ ನೋಡುವಾಗ ಎಸ್ ಡೆಫಿನೆಟ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ನಿಮ್ಮ ಪ್ರಮೋಷನ್ಸ್ ಸ್ಲೋ ಡೌನ್ ಆಗುತ್ತೆ ಅಂಡ್ ಅದ್ರ ಜೊತೆ ನಿಮಗೆ ಹೈಕ್ ಕೂಡ ಮೀನಿಂಗ್ಫುಲ್ ಆಗಿ ಫೀಲ್ ಆಗೋದಿಲ್ಲ. ಅಂಡ್ ಇನ್ನೊಂದು ಡೇಂಜರಸ್ ಪಾರ್ಟ್ ಏನಂತ ಹೇಳಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿರುವವರು ಗ್ರೋ ಆಗ್ತಾರೆ ವೇರ್ ಯು ಆರ್ ಟೆಕ್ನಿಕಲಿ ಸ್ಟ್ರಾಂಗರ್ ದ್ಯಾನ್ ದೆಮ್. ಸೊ ನಿಮ್ಮ ಪಿಯರ್ಸ್ ಯಾಕೆ ಗ್ರೋ ಆಗ್ತಿದ್ದಾರೆ? ಬಿಕಾಸ್ ದೇ ಆರ್ ಪ್ಲೇಯಿಂಗ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೆಟ್ ಆಫ್ ರೂಲ್ಸ್. ಅಂಡ್ ದಿ ಹಾರ್ಡ್ ಪಾರ್ಟ್ ಏನ್ ಗೊತ್ತಾ, ಇದ್ರ ಬಗ್ಗೆ ಯಾರು ನಿಮ್ಗೆ ಇನ್ಫಾರ್ಮೇ ಮಾಡೋದಿಲ್ಲ. ನಿಮ್ಮ ಕೊಲೀಗ್ಸು ಇನ್ಫಾರ್ಮ್ ಮಾಡೋದಿಲ್ಲ, ನಿಮ್ಮ HR ಇನ್ಫಾರ್ಮ್ ಮಾಡೋದಿಲ್ಲ, ನಿಮ್ಮ ಮ್ಯಾನೇಜರ್ ಇನ್ಫಾರ್ಮ್ ಮಾಡೋದಿಲ್ಲ. ಅವ್ರು ಯಾಕೆ ಇನ್ಫಾರ್ಮ್ ಮಾಡ್ತಿಲ್ಲ? ಫಸ್ಟ್ ಆಫ್ ಆಲ್ ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಂಡ್ ಸೆಕೆಂಡ್ ರೀಸನ್, ದೇರ್ ಈಸ್ ಅ ಹೈ ಅಮೌಂಟ್ ಆಫ್ ಕಾಂಪಿಟೇಷನ್. ಸೊ ನಿಮ್ಮ ಪಿಯರ್ಸ್ ಯೂಸ್ ಮಾಡುವಂತ ಡಿಫ್ರೆಂಟ್ ಸೆಟ್ ಆಫ್ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವೊಂದು ಫ್ರೆಶರ್ ಆಗಿ ಒಂದು ಕಂಪನಿಗೆ ಜಾಯ್ನ್ ಆದಾಗ ನಿಮ್ಮ ಕಂಪನಿ ನಿಮ್ಮ ಮೇಲೆ ಕೇಳಿರುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ಕೊಟ್ಟಿರುವಂತ ಟಾಸ್ಕ್ ಅನ್ನು ಈ ವ್ಯಕ್ತಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗತ್ತಾ ಅಂತ. ಸೊ ಆ ಬಾಕ್ಸ್ ಅನ್ನು ನೀವು ಟಿಕ್ ಮಾಡಿದ್ರೆ ನಿಮ್ಗೆ ಮಿಡ್ ಲೆವೆಲ್ ಇಂಜಿನಿಯರ್ಸ್ ತನಕ ಸ್ಕೇಲ್ ಆಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದ್ರೆ ನೀವೊಂದು 5 years ಎಕ್ಸ್ಪೀರಿಯನ್ಸ್ ಆದ ನಂತರ ಕಂಪನಿ ನಿಮ್ಮ ಮೇಲೆ ಕೇಳುವಂತ ಪ್ರಶ್ನೆ ಸ್ವಲ್ಪ ಚೇಂಜ್ ಆಗುತ್ತೆ. ಕೊಟ್ಟಿರುವಂತ ಟಾಸ್ಕಿಗೆ ಮಾತ್ರ ಔಟ್ಪುಟ್ ಕೊಡೋದು ಮಾತ್ರ ಅಲ್ಲ ನಿಮ್ಮ ಕೆಲಸ, ಅದ್ರ ಜೊತೆಗೆ ಕಂಪನಿ ಈ 3 ಪ್ರಶ್ನೆಗಳನ್ನು ಕೇಳ್ತಾರೆ. ನನ್ನ ಬಿಸ್ನೆಸ್ ಅನ್ನು ಗ್ರೋ ಮಾಡಲಿಕ್ಕೆ ಈ ವ್ಯಕ್ತಿಯಿಂದ ಆಗುತ್ತಾ? ನನ್ನ ಕಂಪನಿಗೆ ಬರುವಂತ ರಿಸ್ಕ್ ಅನ್ನು ರೆಡ್ಯೂಸ್ ಮಾಡಲಿಕ್ಕೆ ಈ ವ್ಯಕ್ತಿಗೆ ಆಗುತ್ತಾ? ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಆ ವ್ಯಕ್ತಿ ತೆಗೆಯುವಂತ ಡಿಸಿಷನ್ ಇಂದಾಗಿ ಕಂಪನಿ ಸ್ಕೇಲ್ ಆಗುತ್ತಾ ಅಂತ. ಒಂದು ಅನ್ಕಂಫರ್ಟಬಲ್ ಟ್ರೂತ್ ಹೇಳ, ಟೆಕ್ನಿಕಲ್ ಸ್ಕಿಲ್ಸ್ ಒಂದು ಲೆವೆಲ್ಗೆ ಮಾತ್ರ ನಿಮ್ಮನ್ನು ಇಲ್ಲಿ ಹೆಲ್ಪ್ ಮಾಡುತ್ತೆ. ಪ್ಯೂರ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಇಂದಾಗಿ ನೀವೊಂದು ಪ್ರಿನ್ಸಿಪಲ್ ಇಂಜಿನಿಯರ್ ಆಗುದಿಲ್ಲ, ಒಂದು ಆರ್ಕಿಟೆಕ್ಟ್ ಆಗುದಿಲ್ಲ, ಒಂದು ಡಿರೆಕ್ಟರ್ ಆಗುದಿಲ್ಲ.
ಪ್ರಾಬಬ್ಲಿ ಆ ರೂಮಿಂದ ನಿಮ್ಮನ್ನು ಸೇವ್ ಮಾಡ್ಬೋದು ಹೊರತು ನಿಮ್ಮನ್ನು ಇದು ಸೀನಿಯರ್ ಲೆವೆಲ್ ರೋಲಿಗೆ ಗ್ರೋತ್ ಆಸ್ಪೆಕ್ಟ್ ಅಲ್ಲಿ ಹೆಲ್ಪ್ ಮಾಡುವುದಿಲ್ಲ. ಹಾಗಿದ್ರೆ ಸೀನಿಯರ್ ಲೆವೆಲ್ ಇಂಜಿನಿಯರ್ಸ್ಗೆ ಗ್ರೋತ್ ತಗೊಂಡು ಬರೋದು ಯಾವುದಲ್ಲ? ಫಸ್ಟ್ ಒನ್, ಓನರ್ಶಿಪ್. ವೆನ್ ಐ ಸೇ ಓನರ್ಶಿಪ್, ರಿಯಲ್ ಓನರ್ಶಿಪ್. ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನು ಡಿಫೈನ್ ಮಾಡುವಂತಹ ಕೆಪಬಿಲಿಟೀಸ್ ನಿಮ್ಗೆ ಇರಬೇಕು. ಅದಲ್ಲದೆ ಬರೀ ಟಾಸ್ಕ್ ಕೊಟ್ರೆ ಆ ಅಸೈನ್ ಆಗಿರುವಂತಹ ಟಾಸ್ಕ್ ಅಲ್ಲಿ ವರ್ಕ್ ಮಾಡೋದು ಮಾತ್ರ ಆಗಬಾರದು. ಎರಡನೇದು ವಿಸಿಬಿಲಿಟಿ. ನಿಮ್ಮ ಪ್ರಮೋಷನ್ಸ್ ಆಸ್ಪೆಕ್ಟ್ ಅಲ್ಲಿ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವರಿಗೆ ನೀವು ಮಾಡ್ತಿರುವಂತಹ ವರ್ಕ್ ಅನ್ನು ನೀವು ತೋರಿಸಬೇಕಾಗತ್ತೆ, ಅಥವಾ ಅವರ ಮುಂದೆ ನೀವು ಇದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅಲ್ಲದೆ ನಿಮ್ಮ ಟೀಮ್ ಒಳಗೆ ಮಾತ್ರ ಇದು ಗೊತ್ತಿದ್ರೆ ಇದರಿಂದ ಜಾಸ್ತಿ ಏನು ನಿಮ್ಗೆ ಹೆಲ್ಪ್ ಆಗಲ್ಲ. ಮೂರನೇದು, ದ ಬಿಸ್ನೆಸ್ ಇಂಪ್ಯಾಕ್ಟ್. ನೀವು ಏನೆಲ್ಲ ಟೆಕ್ನಿಕಲ್ ಸಜೆಷನ್ಸ್ ಅನ್ನು ಕೊಡ್ತಿರೋ ಆ ಸಜೆಷನ್ಸ್ ನಿಮ್ಮ ಕಂಪನಿಯ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ಗೆ ಲಿಂಕ್ ಆಗಿರಬೇಕು. ಅಂಡ್ ನಾಲ್ಕನೇದು, ದ ಸ್ಟ್ರಾಟಜಿಕ್ ಥಿಂಕಿಂಗ್. The recommendation or any other aspect which you want to showcase to the company has to run in that company for minimum 3 years rather than the next sprint. ಇನ್ನೊಂದು ವಿಷಯ ಹೇಳ, ಮೋಸ್ಟ್ ಆಫ್ ದ ಇಂಜಿನಿಯರ್ಸ್ಗೆ ಇದು ಆಲ್ರೆಡಿ ಗೊತ್ತಿದೆ, ಬಟ್ ದೇರ್ ಇಸ್ ಅ ಕ್ಲಿಯರ್ ಗ್ಯಾಪ್ ಬಿಟ್ವೀನ್ ನಿಮಗೆ ಗೊತ್ತಿರೋದಕ್ಕೂ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೂ ನಡುವಲ್ಲಿ ಗ್ಯಾಪ್ ಇದೆ. ಅಂಡ್ ದಿಸ್ ಗ್ಯಾಪ್ is the reason why your career get stalled every single time. ಒಂದು ಎಕ್ಸಾಂಪಲ್ ಕೊಟ್ಟು ಮುಂದೆ ಹೋಗೋಣ. 2 ಇಂಜಿನಿಯರ್ಸ್ ಬೈ ನೇಮ್ ರವಿ ಅಂಡ್ ಅರ್ಜುನ್, ಸೇಮ್ ಕಂಪನಿ, ಸೇಮ್ ಬ್ಯಾಚ್, ಅಂಡ್ ಫಸ್ಟ್ 5 years ಅಲ್ಲಿ ಇಬ್ಬರಿಗೂ 15 ಲಕ್ಷ CTC. ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ನೋಡೋಣ. ರವಿ ಅವರು ಅವರ ಫಸ್ಟ್ 5 years ಅಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ರು ಅದೇ ಪ್ಯಾಟರ್ನ್ ಅಲ್ಲಿ ಮುಂದೆ ವರ್ಕ್ ಮಾಡ್ಲಿಕ್ಕೂ ಡಿಸೈಡ್ ಮಾಡ್ತಾರೆ. ಯಾವುದೇ ಚೇಂಜಸ್ ಇಲ್ಲ. ಅಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಹೈಕ್ ಸಿಗುತ್ತೆ. ಪ್ರತಿ 2 ವರ್ಷಕ್ಕೆ ಜಾಬ್ ಅನ್ನು ಸ್ವಿಚ್ ಮಾಡ್ಕೊಂಡು ಒಂದು 25% ಹೈಕ್ ಅನ್ನು ಅಕ್ಯುಮುಲೇಟ್ ಮಾಡ್ತಾರೆ. ಬಟ್ ವೆರಿ ಟ್ಯಾಲೆಂಟೆಡ್, ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಟೆಕ್ನಿಕಲಿ ಸೌಂಡ್. ಸೊ ಇವರು ಒಂದು 7 years ಬರುವಾಗ ಇವರ CTC ಪ್ರಾಬಬ್ಲಿ ಒಂದು 20 LPIಗೆ ಬರುತ್ತೆ. ಅಂಡ್ ಇವರು ಒಂದು 10 years ಇರುವಾಗ ಇವರ CTC 26 to 28 lakhಗೆ ಬಂದು ನಿಂತಿರ್ತದೆ. ಅರ್ಜುನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ. ಅವರೊಂದು ಸ್ಪೆಷಲೈಸೇಷನ್ ಟೆಕ್ನಾಲಜಿಯನ್ನು ಹಿಡ್ಕೊಂಡು ಆ ಟೆಕ್ನಾಲಜಿಯಲ್ಲಿ ಡೀಪ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ರೋಲ್ ಫಾರ್ ಅ ಫಿನಾನ್ಸ್ ಕಂಪನಿ. ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವರ ಕಂಪನಿಯಲ್ಲಿ ಇರುವಂತಹ ಕಾಂಪ್ಲೆಕ್ಸ್ ಬಿಸ್ನೆಸ್ ಪ್ರಾಬ್ಲಮ್ ಅನ್ನು ಅವರು ಡಾಕ್ಯುಮೆಂಟ್ ಮಾಡಿ ಅವರ ಇಂಟರ್ನಲ್ ಟೀಮ್ಸ್ ಅಲ್ಲಿ ಇದನ್ನು ಶೇರ್ ಅಕ್ರಾಸ್ ಮಾಡ್ತಾರೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಹೈಯರ್ ಅಥಾರಿಟಿ ನೋಡಿ ಅವರ ಪ್ರೀ ಸೇಲ್ ಕಮ್ಯುನಿಕೇಶನ್ಸ್ಗೆ ಇವರನ್ನು ಇನ್ವಾಲ್ವ್ ಮಾಡಿಸ್ತಾರೆ. ಅಂಡ್ ಹಿಸ್ ಸ್ಟ್ರಾಟಜಿಕಲ್ ಥಿಂಕಿಂಗ್ ಈಸ್ ಆಲ್ಸೋ ಡಾಕ್ಯುಮೆಂಟೆಡ್ ಅಂಡ್ ಅವರು ಅದನ್ನು ಕೂಡ ಅವರ ಹೈಯರ್ ಅಥಾರಿಟೀಸ್ಗೆ ಶೇರ್ ಮಾಡ್ತಾರೆ. ಸೊ ಹಿ ನಾಟ್ ಓನ್ಲಿ ಥಿಂಕ್ಸ್ ಲೈಕ್ ಅ ನಾರ್ಮಲ್ ಡೆವಲಪರ್ ಆರ್ ನಾರ್ಮಲ್ ಇಂಜಿನಿಯರ್ಸ್ ಯಾರು ಟೆಕ್ನಿಕಲಿ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾರೆ. ಇಲ್ಲ, ಇವರು ಅವರ ಬಿಸ್ನೆಸ್ ಆಸ್ಪೆಕ್ಟ್ಸ್ ಅನ್ನು ಯಾವ ರೀತಿ ಇಂಪ್ರೂವ್ ಮಾಡಬಹುದು, ಯಾವ ರೀತಿ ಇವರ ಕಾಸ್ಟ್ ಆಪ್ಟಿಮೈಸೇಷನ್ ಅನ್ನು ಮಾಡಬಹುದು, ಈ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ಸ್ ಅನ್ನು ಅವರ ಹೈಯರ್ ಸ್ಟೇಕ್ ಹೋಲ್ಡರ್ಸ್ಗೆ ಪ್ರೊಜೆಕ್ಟ್ ಮಾಡ್ತಾನೆ ಇದ್ರು. ಸೊ ಹೀಗೆ ಮಾಡುವಾಗ ಅರ್ಜುನ್ ಅವರ CTC 7 yearsಗೆ 32 LPIಗೆ ಹೋಗುತ್ತೆ ಅಂಡ್ 10 yearsಗೆ ರಫ್ಲಿ 45 LPIಗೆ ಹೋಗುತ್ತೆ. ಸೊ ಅರ್ಜುನ್, ರವಿ, ಸೇಮ್ ಪೀಪಲ್ ವಿತ್ ಸೇಮ್ ಕೆಪಬಿಲಿಟೀಸ್, ಆದರೆ ಅರ್ಜುನ್ ಈಸ್ ಅರ್ನಿಂಗ್ 20 lakhs ಎಕ್ಸ್ಟ್ರಾ ಕಂಪೇರ್ಡ್ ಟು ರವಿ. ಸೊ ದಿಸ್ ಈಸ್ ದ ಟ್ರ್ಯಾಪ್. ರವಿ ಅವರಿಗೂ ಇದೇ ರೀತಿಯಾಗಿ ಸ್ಕೇಲ್ ಅಪ್ ಆಗಬಹುದಿತ್ತು. ಇಲ್ಲ, ಅವರು ಅವರ ಸೇಫ್ ಗಾರ್ಡ್ ಅನ್ನು ಬಿಟ್ಟು ಹೊರಗೆ ಬಂದಿಲ್ಲ. ಮೀನ್ ವೈಲ್ ಅರ್ಜುನ್ ಕೇಮ್ ಔಟ್ ಆಫ್ ಎವ್ರಿಥಿಂಗ್ ಅಂಡ್ ಸ್ಟಾರ್ಟೆಡ್ ಸ್ಕೇಲಿಂಗ್ ಹಿಸ್ ಕರಿಯರ್ ಒನ್ ಸ್ಟೆಪ್ ಬೈ ಸ್ಟೆಪ್. ಸೊ that's the difference. And what are your thoughts on this? ಜಸ್ಟ್ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ಇನ್ವಿಸಿಬಲ್ ಸೀಲಿಂಗ್ ಅನ್ನು ಇಂಜಿನಿಯರ್ಸ್ ನವರು ಯಾವ ರೀತಿ ಬ್ರೇಕ್ ಮಾಡ್ತಿದ್ದಾರೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅ ಪಾಯಿಂಟ್ ಇನ್ ವಿಚ್ ಐ ವಾಂಟ್ ಯು ಟು ಟೇಕ್ ಅ ನೋಟ್ ಔಟ್ ಆಫ್ ಇಟ್. ಅಂಡ್ ಇದೇ ರೀತಿ ಫಾಲೋ ಮಾಡಿದ್ರೆ ಐ ಥಿಂಕ್ ಯು ಕ್ಯಾನ್ ಕಮ್ ಔಟ್ ಆಫ್ ದಿಸ್ ಕರಿಯರ್ ಟ್ರ್ಯಾಪ್. ಮೊದಲನೇದು, ನಿಮ್ಮ ಸ್ಕೋಪ್ ಆಫ್ ದ ವರ್ಕ್ ಏನುಂಟು ಅದಕ್ಕಿಂತ ಹೊರಗಡೆಯಿಂದ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಸೈನ್ ಮಾಡಿರುವಂಥ ಟಾಸ್ಕ್ ಅನ್ನು ಮಾತ್ರ ಮಾಡ್ಲಿಕ್ಕೆ ಹೋಗಬೇಡಿ, ಅದ್ರ ಹೊರಗಿಂದ ಥಿಂಕ್ ಮಾಡಿ. ನಂಬರ್ ಆಫ್ ಅವರ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು, ಸ್ಟ್ರಾಟಜಿಕಲಿ ವರ್ಕ್ ಮಾಡಲಿಕ್ಕೆ ಥಿಂಕ್ ಮಾಡಿ. ಒಂದು ಟೀಮ್ ಮೀಟಿಂಗ್ಸ್ ನಡೀತಾ ಇದ್ರೆ ಆ ಟೀಮ್ ಮೀಟಿಂಗ್ಸ್ ನಲ್ಲಿ ವೋಕಲ್ ಆಗಿ ಮಾತಾಡಲಿಕ್ಕೆ ಒಂದು ಟ್ರೈ ಮಾಡಿ. ಎರಡನೇದು, ಆ ಮೀಟಿಂಗ್ ಮುಗ್ದ ನಂತರ ಅದರ ಬಗ್ಗೆ ಸ್ವಲ್ಪ ಡೀಪ್ ಡೈವ್ ಮಾಡಿಬಿಟ್ಟು ಕಮ್ ಅಪ್ ವಿತ್ ಯುವರ್ ಓನ್ ರೆಕಮೆಂಡೇಶನ್, ಕಮ್ ಅಪ್ ವಿತ್ ಯುವರ್ ಓನ್ ಡಾಕ್ಯುಮೆಂಟೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಮೀಟಿಂಗ್. ಆಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೈಯರ್ ಸ್ಟೇಕ್ ಹೋಲ್ಡರ್ಸ್ಗೆ ಏನ್ ಫೀಲ್ ಆಗುತ್ತೆ, ಓಕೆ ಯು ಆರ್ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಅ ಬಿಸ್ನೆಸ್ ಎಂಬ ರೀತಿಯಲ್ಲಿ ಅವರು ಥಿಂಕ್ ಮಾಡ್ತಾರೆ. ಸೊ ಇಲ್ಲಿ ನೀವು ಬರೀ ಇಂಜಿನಿಯರ್ ಮಾತ್ರ ಅಲ್ಲ, ಯು ಆರ್ ಸಾಲ್ವಿಂಗ್ ಅ ರಿಯಲ್ ಬಿಸ್ನೆಸ್ ಪ್ರಾಬ್ಲಮ್ ಎಂಬ ರೀತಿಯಲ್ಲಿ ನಿಮ್ಮ ಹೈಯರ್ ಸ್ಟೇಕ್ ಹೋಲ್ಡರ್ಸ್ಗೆ ಫೀಲ್ ಆಗುತ್ತೆ. ಅಂಡ್ ದ್ಯಾಟ್ ಆಡ್ಸ್ ಅ ಸುಪ್ರೀಮ್ ಅಮೌಂಟ್ ಆಫ್ ವ್ಯಾಲ್ಯೂ. ಸೊ ನಾವು ಏನ್ ಮಾಡ್ತೇವೆ, ನಾರ್ಮಲಿ ಜಸ್ಟ್ ಒಂದು ಮೀಟಿಂಗ್ ಅಲ್ಲಿ ಇದ್ದು ಅಲ್ಲಿ ಸುಮ್ಮನೆ ಕೂತ್ಕೊಂಡು ಅಲ್ಲಿ ನೋಟ್ ಡೌನ್ ಮಾಡ್ಕೊಂಡು ನಮ್ಮ ಕೆಲಸ ಅಷ್ಟೇ ಮಾಡ್ತೇವೆ. ಸೊ ಅದರಿಂದ ಹೊರಗೆ ಬರಲಿಕ್ಕೆ ಒಂದು ಟ್ರೈ ಮಾಡಿ. ನೀವು ವೋಕಲಿ ಅಷ್ಟು ಗ್ರೇಟ್ ಇಲ್ಲದಿದ್ರು, ಕೆಲವೊಮ್ಮೆ ನಾವೇನಾಗ್ತೇವೆ,
ನಮಗೆ ಮಾತಾಡ್ಲಿಕ್ಕೆ ಐ ಆಮ್ ಇಂಟ್ರೋವರ್ಟ್ ಅಂತ ನಾವು ಹೇಳ್ತೇವೆ, ತೊಂದರೆ ಇಲ್ಲ. ಅದನ್ನೊಂದು ಪ್ರಾಪರ್ ಆಗಿರುವಂತ ಡಾಕ್ಯುಮೆಂಟೇಶನ್ ಮಾಡಿ. ಆ ಪ್ರಾಪರ್ ಆಗಿರುವಂತ ಡಾಕ್ಯುಮೆಂಟೇಶನ್ ಅನ್ನು ಡೆಫಿನೆಟ್ಲಿ ನಿಮ್ಮ ಸ್ಲ್ಯಾಕ್ ಗ್ರೂಪ್ ಅಲ್ಲಿ ಅಥವಾ ನೀವು ಐ ಡೋಂಟ್ ನೋ ಮೈಕ್ರೋಸಾಫ್ಟ್ ಟೀಮ್ಸ್ ಅಲ್ಲಿ ಯಾವ್ದ್ರಲ್ಲಿ ಬೇಕೋ ಅದ್ರಲ್ಲಿ ಜಸ್ಟ್ ಹಾಕ್ಬಿಟ್ಟು ಅಲ್ಲಿ ನೀವು ನಿಮ್ಮ ಕ್ಯಾಪಬಿಲಿಟೀಸ್ ಅನ್ನು ಥಿಂಕ್ ಮಾಡಿ. ಎವ್ರಿಥಿಂಗ್ ಹ್ಯಾಸ್ ಟು ಕನೆಕ್ಟ್ ವಿತ್ ದ ಬಿಸ್ನೆಸ್ ರಾದರ್ ದ್ಯಾನ್ ಯುವರ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಸೊ ಇದೊಂದು ಪಾಯಿಂಟ್ ನಂಬರ್ 1. ಎರಡನೇದು ವಿಸಿಬಿಲಿಟಿ. ನಾನು ಆಲ್ರೆಡಿ ಈ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಐ ವುಡ್ ವಾಂಟ್ ಟು ಲೆಟ್ ಯು ನೋ ದಟ್ ನಿಮ್ಮ ಟೀಮಲ್ಲಿ ಮಾತ್ರ ನೀವು ಹೀರೋ ಆದ್ರೆ ಸಾಲದು. ನೀವು ನಿಮ್ಮ ಹೈಯರ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ನಿಮ್ಮ ಮ್ಯಾನೇಜರ್ ಆಗಲಿ, ನಿಮ್ಮ ಟೀಮ್ ಲೀಡ್ ಆಗಲಿ, ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಲಿ, ಇವರ ಎದುರು ನೀವು ಐ ವಾಂಟ್ ಯು ಟು ಶೋಕೇಸ್ ಯುವರ್ ಸ್ಕಿಲ್ಸ್. ಅಂದ್ರೆ ಆ ಸ್ಕಿಲ್ಸ್ ಬರೀ ನಿಮ್ಮ ಟೆಕ್ನಿಕಲ್ ಅಬಿಲಿಟೀಸ್ ಅಲ್ಲ, ಅದು ಟೆಕ್ನಿಕಲ್ ಅಬಿಲಿಟೀಸ್ಗಿಂತ ಹೊರಗಡೆ ಯಾವ ರೀತಿ ನೀವು ನಿಮ್ಮ ವರ್ಕ್ ಅನ್ನು ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ಗೆ ಸೀಮಿತಪಟ್ಟಾಗಿ ಮಾಡ್ತಿರೋ ಅದ್ರ ಬಗ್ಗೆ ಇರುವಂತ ಪಾಯಿಂಟ್ಸ್ ಅನ್ನು ಜಸ್ಟಿಫೈ ಮಾಡಲಿಕ್ಕೆ ನೋಡಿ. ವಿಸಿಬಿಲಿಟಿ ಈಸ್ ವೆರಿ 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 ಇಂಪಾರ್ಟೆಂಟ್. ಲಿಂಕ್ಡ್ಇನ್ ಅಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡಿ. ಲಿಂಕ್ಡ್ಇನ್ ಇಸ್ ಅ ಬೆಸ್ಟ್ ರಿಸೋರ್ಸ್. ಅಂದ್ರೆ ಅದೇ ಪ್ರಾಬ್ಲಮ್ ನಿಮ್ಮ ಕಂಪನಿ ಫೇಸ್ ಮಾಡುವ ಪ್ರಾಬ್ಲಮ್ ಹಾಕ್ಬೇಕು ಅಂತಿಲ್ಲ. ಬಿಕಾಸ್ ದೇರ್ ವಿಲ್ ಬಿ ಸರ್ಟನ್ NDAs ನಿಮ್ಮ ಕಂಪನಿದು ಪ್ರಾಜೆಕ್ಟ್ ಬಗ್ಗೆ ಹೊರಗಡೆ ಡಿಸ್ಕಸ್ ಮಾಡ್ಲಿಕ್ಕೆ ಇರ್ಲಿಕ್ಕಿಲ್ಲ. ಸೊ ಆಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರದೇ ಆಗಿರುವಂತ ರಿಲೇಟೆಡ್ ಆಗಿರುವಂತ ಒಂದು ಪ್ರಾಬ್ಲಮ್ ಅನ್ನು ತೆಗೆದು ಅದನ್ನು ಲಿಂಕ್ಡ್ಇನ್ ಅಲ್ಲಿ ಪಬ್ಲಿಷ್ ಮಾಡ್ಲಿಕ್ಕೆ ನೋಡಿ. ಸೊ ದಟ್ ನಿಮ್ಮ ಕಂಪನಿ HR ಅದನ್ನು ನೋಡ್ಬೋದು, ನಿಮ್ಮ ಸೀನಿಯರ್ಸ್ ಅದನ್ನು ನೋಡ್ಬೋದು. ನೋಡ್ಬಿಟ್ಟು ವಾವ್, ದಿಸ್ ಲುಕ್ಸ್ ಲೈಕ್ ಅ ವೆರಿ ಗುಡ್ ಪ್ರಾಬ್ಲಮ್ ಅಂಡ್ ದಿಸ್ ಗೈ ಅಂಡರ್ಸ್ಟ್ಯಾಂಡ್ಸ್ ದಟ್ ಥಿಂಗ್. ಇದು ಬಿಸ್ನೆಸ್ ರಿಕ್ವೈರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಿದ್ದಾರೆ ಅಂತ ಇವರಿಗೆ ಅರ್ಥ ಮಾಡಿಕೊಂಡು ಅವರು ನಿಮ್ಮನ್ನು ಒಂದು ಸ್ಪೆಷಲ್ ಪೊಸಿಷನ್ ಕೊಡುವಂತ ಅಥವಾ ಒಂದು ಹೈಕ್ ಕೊಡುವಂತ ಸಾಧ್ಯತೆ ಇನ್ನೂ ಜಾಸ್ತಿ ಇದೆ. ಅಂಡ್ ಮೂರನೇದು ಒಂದು ಸ್ಟ್ರಾಟಜಿಕ್ ಕಾಂಟ್ರಿಬ್ಯೂಷನ್. ಇದು ನಿಮಗೆ ಆಲ್ರೆಡಿ ನಾನು ಹೇಳಿರುವಂತ 2 ಪಾಯಿಂಟ್ ಅಲ್ಲೂ ಬಂದಿರುವಂತ ಪಾಯಿಂಟ್, ಬಟ್ ಸ್ವಲ್ಪ ಟಚ್ ಬೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಾನ್ ಟೆಕ್ನಿಕಲ್ ಸ್ಟೇಕ್ ಹೋಲ್ಡರ್ಸ್ಗೆ ನಿಮ್ಮ ಪವರ್ ಅನ್ನು ತೋರಿಸಲಿಕ್ಕೆ ಟ್ರೈ ಮಾಡಿ. ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು API ರೆಸ್ಪಾನ್ಸ್ ಟೈಮ್ ಅನ್ನು ಕ್ವಿಕ್ ಆಗಿ ಇನ್ಕ್ರೀಸ್ ಮಾಡಿದ್ರಿ ಅಂತಿದ್ರೆ ಈ ರೀತಿ ನೀವು ಅವರ ಹತ್ರ ಹೇಳಿದ್ರೆ ಅದು ಅವರಿಗೆ ಅರ್ಥ ಆಗೋದಿಲ್ಲ. ಸೊ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸೇಲ್ಸ್ ಇದು ಕನ್ವರ್ಷನ್ ಅನ್ನು 3x ಬೆಟರ್ ಮಾಡುವಂತ ರೀತಿಯಲ್ಲಿ ನಾನು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ವರ್ಕ್ ಮಾಡಿದ್ದೇನೆ ಅಂತ ಅಷ್ಟೇ ಹೇಳಿದ್ರೆ ಸಾಕು. ಬಿಕಾಸ್ ಟೆಕ್ನಿಕಲ್ ಪರ್ಸನ್ಗೆ ಡೆಫಿನೆಟ್ಲಿ ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡಬೇಕು. ನಾನ್ ಟೆಕ್ನಿಕಲ್ ಪರ್ಸನ್ ಬೇಸಿಕಲಿ ನಿಮ್ಮ ಸ್ಟೇಕ್ ಹೋಲ್ಡರ್ಸ್ ನಿಮ್ಮ ಪ್ರಮೋಷನ್ಸ್ ಅನ್ನು ಇನ್ಕ್ರೀಸ್ ಮಾಡುವವರು ಬೇಸಿಕಲಿ ಯಾರಾಗಿರ್ತಾರೆ, ನೀಡ್ ನಾಟ್ ಬಿ ಟೆಕ್ನಿಕಲ್ ಪರ್ಸನ್, ಸೊ ನಾನ್ ಟೆಕ್ನಿಕಲ್ ಪರ್ಸನ್ ಆಗಿರ್ತಾರೆ. ಸೊ ಅವರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ತಿಳಿಸಿದ್ರೆ that will add a lot of value towards you, and these are all the strategies which I want you guys to use explicitly. Next one, AI amplification. ಡೆಫಿನೆಟ್ಲಿ ಇದು ನಾವು ಎಲ್ಲ ವಿಡಿಯೋಸ್ ಅಲ್ಲಿ ಹೇಳೋದನ್ನೇ AI ಯಾವ ರೀತಿ ನಿಮ್ಮ ವರ್ಕ್ ಫೋರ್ಸ್ಗೆ ತಗೊಂಡು ಬರ್ಬೋದು ಇದ್ರ ಬಗ್ಗೆ ಇರುವಂತ ಒಂದು ಡೀಟೇಲ್ಡ್ ಅನಾಲಿಸಿಸ್ ಅನ್ನು ಮಾಡಿ ಪ್ರೆಸೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಕಂಪನೀಸ್ ಹೆವಿಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ AI ಅಪ್ಲಿಕೇಶನ್ಸ್ ಹಾಗೂ ನಿಮ್ಮ AI ಟೂಲ್ಸ್ಗಳ ಮೇಲೆ. ಸೊ ಯಾವ AI ಟೂಲ್ಸ್ಗಳು ನಿಮಗೆ ಸೂಕ್ತವಾಗಿರುತ್ತೆ ಅಂಡ್ ಯಾವುದೆಲ್ಲ ಒಂದು ಲೋಡ್ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಯಾವುದೆಲ್ಲ ಡಿಫ್ರೆಂಟ್ ಮಾಡೆಲ್ಸ್ಗೆ ನಿಮಗೆ ಟ್ಯಾಪ್ ಮಾಡ್ಬೋದು. ಆ ಪ್ರತಿ ಮಾಡೆಲ್ಸು ನಿಮ್ಮ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಸೇ ಫಾರ್ ಎಕ್ಸಾಂಪಲ್ ಎಲ್ಲ ಮಾಡೆಲ್ಸ್ ನಿಮ್ಮ ಬಿಸ್ನೆಸ್ ನೀಡ್ಸ್ಗೆ ಬೇಕು ಅಂತಿರಬೇಕು ಅಂತಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಯು ಆರ್ ವರ್ಕಿಂಗ್ ಇನ್ ಎ ವೆರಿ ಸ್ಮಾಲ್ ಅಪ್ಲಿಕೇಶನ್ಸ್, ನಿಮಗೆ ಕ್ಲಾಡ್ ಇದು ಓಪಸ್ ಎಂಬ ಒಂದು ಮಾಡೆಲ್ ಅದಕ್ಕೆ ಬೇಕು ಅಂತ ಇಲ್ಲ. ಯು ಕ್ಯಾನ್ ವರ್ಕ್ ದಟ್ ವಿತ್ ಹೈಕು ಆರ್ ಯು ಕ್ಯಾನ್ ವರ್ಕ್ ದಟ್ ವಿತ್ ಸೋನೆಟ್. ಸೊ ಈ ರೀತಿಯಾಗಿರುವಂತಹ ಸ್ಟ್ರಾಟಜಿಕಲ್ ವೇ ಆಫ್ ವಿಚ್ ಸೂಟ್ಸ್ ಬೆಟರ್ ಫಾರ್ ಯುವರ್ ಬಿಸ್ನೆಸ್. ಸೊ ಇದ್ರ ಬಗ್ಗೆ ಇರುವಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ದಿಸ್ ಇಸ್ ದಿ ಮೋಸ್ಟ್ ಟ್ರೆಂಡಿಂಗ್ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ರೈಟ್ ನೌ. ಸೊ ಇದರಿಂದ ನೀವು ಯಾವ ರೀತಿ ಹೊರಗೆ ಬರಬೇಕು ಆ ಆಂಗಲ್ ಅಲ್ಲಿ ಥಿಂಕ್ ಮಾಡಿ. ಸೊ ದಟ್ ಹೌ AI ಕ್ಯಾನ್ ಆಂಪ್ಲಿಫೈ ಯುವರ್ ಕಂಪನೀಸ್ ಬಿಸ್ನೆಸ್. ಪ್ರೊಡಕ್ಟಿವಿಟಿಯನ್ನು ಯಾವ ರೀತಿ ಹೆಚ್ಚು ಮಾಡ್ಕೊಳ್ಬಹುದು ಇದ್ರ ಬಗ್ಗೆ ನೀವು ನಿಮ್ಮ ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡಲಿಕ್ಕೆ ಟ್ರೈ ಮಾಡಿ. 3x ಪ್ರೊಡಕ್ಟಿವಿಟಿನ ಯಾವ ರೀತಿ ತಗೊಂಡು ಬರ್ಬೋದು, ಯಾವ ರೀತಿ ನಮಗೆ ಬೆಟರ್ ಟೈಮ್ ಅನ್ನು ಅಥವಾ ರಿಸೋರ್ಸಸ್ ಅನ್ನು ಇನ್ವೆಸ್ಟ್ ಮಾಡಿಸಬಹುದು. ಸೇ ಫಾರ್ ಎಕ್ಸಾಂಪಲ್ ಒಂದು 10 ಜನ ಥಿಂಕ್ ಮಾಡಿದ್ರೆ ದ ಪ್ರೊಡಕ್ಟಿವಿಟಿ ಕ್ಯಾನ್ ಇನ್ಕ್ರೀಸ್ ಅಪ್ ಟು 10x, ಕರೆಕ್ಟ್ ಅಲ್ಲ? ರಾದರ್ ದನ್ 10 people ಸಿಟ್ಟಿಂಗ್ ಅಂಡ್ ಡೆವಲಪಿಂಗ್, ಇಫ್ 10 people ಕ್ಯಾನ್ ಥಿಂಕ್ ದ ಪ್ರೊಡಕ್ಟಿವಿಟಿ ಕ್ಯಾನ್ ಇನ್ಕ್ರೀಸ್ ಅಪ್ ಟು 10x. ಸೊ ಈ ರೀತಿ AI ಅನ್ನು ಆಂಪ್ಲಿಫೈ ಮಾಡುವಂತ ರೈಟ್ ಅಂಡ್ ಆಪ್ಟ್ ಟೈಮ್ ಈ 2026 ಅಲ್ಲಿ ನಿಮ್ಮ ಕರಿಯರ್ ಅನ್ನು ಸ್ಕೇಲ್ ಅಂಡ್ ಗ್ರೋ ಮಾಡಲಿಕ್ಕೆ. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಡಿಸ್ಕಸ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಇದು ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಲ್ಲಿ ಹೈಯೆಸ್ಟ್ ಆಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಕೆಲವು ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲೂ. ಸೊ ಇದಕ್ಕೆ ಒಂದು ಕರಿಯರ್ ಟ್ರ್ಯಾಪ್ ಅಂತ ನಾವು ಕರಿತೇವೆ. ಅಂದ್ರೆ ಫಸ್ಟ್ 5 years ತನಕ ಎಲ್ಲಾನು ಚೆನ್ನಾಗಿ ಹೋಗುತ್ತೆ. 5 years ಆದ ನಂತರ ನಮಗೆ ಯಾವುದೇ ರೀತಿ ಆಗಿರುವಂತ ಗ್ರೋತ್ ಕಾಣಲಿಕ್ಕೆ ಸಾಕಾಗ್ತಿಲ್ಲ. ಸೊ ನೀವು ಅದೇ ಮೈಂಡ್ ಸೆಟ್ ಅಲ್ಲಿ ಅದೇ ವೇವ್ ಲೆಂತ್ ಅಲ್ಲಿ ಹೋಗ್ತಾ ಇದ್ರೆ ಓಕೆ ನಿಮ್ಗೆ ಅದು ಸಾಕು
ಅಂತ ಇದ್ರೆ ಡೆಫಿನೆಟ್ಲಿ ನಮ್ಗೇನು ಮಾಡೋಕ್ಕಾಗೋದಿಲ್ಲ. ಐ ಥಿಂಕ್ ದಟ್ ಯು ಶುಡ್ ಬಿ ಓಕೆ ವಿತ್ ದಟ್. ಅಂದರೆ ಈಗ ನೋಡಿ, ಎವ್ರಿಥಿಂಗ್ ಈಸ್ ಎಕ್ಸ್ಪೆನ್ಸಿವ್. EMIs ಬರ್ತಿದೆ ನಮಗೆ ಮಂತ್ಲಿ, ಗ್ರೋತ್ ಆಸ್ಪೆಕ್ಟ್ಸ್ ನೋಡಬೇಕಾಗುತ್ತೆ, ಹೌಸ್ ಹೋಲ್ಡ್ ಥಿಂಗ್ಸ್ ನೋಡಬೇಕಾಗುತ್ತೆ, ಒಂದು ಕಾರ್ ಬೇಕು ಅಂತ ನಮಗೆ ಫೀಲ್ ಆಗುತ್ತೆ, ಒಂದು ಮನೆ ಕಟ್ಟಬೇಕು ಅಂತ ಫೀಲ್ ಆಗುತ್ತೆ. ಸೊ ಇದೆಲ್ಲ ಬರುವಂಥ ಟೈಮ್ ಇದು. ಸೊ ಈ ಟೈಮಲ್ಲಿ ಇಲ್ಲ ನನಗೆ ನಾನೇನು ಕೆಲಸ ಮಾಡ್ತಿದ್ರು ಅದು ನನಗೆ ಸಾಕು, ನಾನು ಸೇಫ್ ಆಗಿದ್ದೇನಲ್ಲ, ನಾನು ಲೇ ಆಫ್ ಆಗ್ತಿಲ್ಲ ಅಂತ ಫೀಲ್ ಆಗೋದು ಅಂತಿದ್ರೆ ಖಂಡಿತ ಯು ಕ್ಯಾನ್ ಗೋ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಲೈನ್. ಇಲ್ಲ ನಾನು ಗ್ರೋ ಆಗಬೇಕು, ನನಗೆ ಡೆವಲಪ್ ಆಗಬೇಕು, ನಾನು ಇನ್ನೂ ಬೆಟರ್ ಆಗಿರುವಂಥ ಒಂದು ಲೈಫ್ ಸ್ಟೈಲನ್ನು ನೋಡಬೇಕು, ನನ್ನ ಒಬ್ಬ ಒಟ್ಟಿಗಿರುವಂಥ ಫ್ರೆಂಡ್ ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ, ನಾನು ಅದೇ ರೀತಿ ಆಗಿರುವಂಥ ವೇಯಲ್ಲಿ ಗ್ರೋ ಆಗಬೇಕು ಅಂತ ನಿಮಗೆ ಜೆನ್ವಿನ್ ಆಗಿರುವಂಥ ಫೀಲಿಂಗ್ ಇದ್ರೆ ನಾನು ಈ ಹೇಳಿರುವಂಥ ಪಾಯಿಂಟ್ಸ್ ಅನ್ನೆಲ್ಲ ಇಂಪ್ಲಿಕೇಶನ್ ಮಾಡಲಿಕ್ಕೆ ಟ್ರೈ ಮಾಡಿ. ದ್ಯಾಟ್ ವಿಲ್ ಹೆಲ್ಪ್ you as a person, and also that will help you the position in your company. So these are the few points which I wanted to say. This is not exactly andre idella follow madidre ನೀವು grow ಆಗ್ತೀರಿ ಅಂತಲ್ಲ, but majorly definitely grow ಆಗುವಂತ ಸಾಧ್ಯತೆ ಕಾಣ್ತಾ ಇದೆ. So if you find this video helpful, feel free to like and ಶೇರ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಆ್ಯಂಡ್ ನಾವು ಒಂದು ಚಿಕ್ಕ ಕಮ್ಯುನಿಟಿಯನ್ನು ರನ್ ಮಾಡ್ತಿದ್ದೇವೆ ನಮ್ಮ ವಾಟ್ಸಪ್ಪಲ್ಲಿ. ಸೊ ಕನ್ನಡಿಗರಿಗೆ ಫಸ್ಟ್ ಆಗಿರುವಂಥ ಒಂದು ಕಮ್ಯುನಿಟಿಯನ್ನು ರನ್ ಮಾಡ್ತಿದ್ದೇವೆ. ಆ್ಯಂಡ್ ಆ ಕಮ್ಯುನಿಟಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡಿ. ಅಲ್ಲಿ ನಾವು ಡಿಫ್ರೆಂಟ್ ಜಾಬ್ ಓಪನಿಂಗ್ಸ್ ಬಗ್ಗೆ ಇರೋದ್ರ ಬಗ್ಗೆ, ಆ್ಯಂಡ್ ನಮ್ಮ ವಿಡಿಯೋಸ್ ಬಂದಾಗ ಆ್ಯಂಡ್ ನಮ್ಮ ಪ್ರಾಜೆಕ್ಟ್ಸ್ ಇದು ಲಿಸ್ಟ್ ಆ್ಯಂಡ್ ಅಲ್ಲಿದ್ದು ರಿಪಾಸಿಟ್ರೀಸ್ ಎಲ್ಲವನ್ನು ನಾವು ಶೇರ್ ಅಕ್ರಾಸ್ ಮಾಡ್ತೇವೆ. ಸೊ ದಟ್ ಇಟ್ ಕ್ಯಾನ್ ಹೆಲ್ಪ್ ಮೋಸ್ಟ್ ಆಫ್ ದ ಪೀಪಲ್, ಮೋಸ್ಟ್ ಆಫ್ ದ ಕನ್ನಡಿಗರ್ಸ್, ಆ್ಯಂಡ್ ಲೆಟ್ಸ್ ಟ್ರೈ ಟು ಬಿಲ್ಡ್ ದಟ್ ಕಮ್ಯುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಯಿತು ಅಂತಿದ್ರೆ ಖಂಡಿತವಾಗಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಷ್ಟ ಆಗಿಲ್ಲ ಅಂತಿದ್ರೆ ಫೀಲ್ ಫ್ರೀ ಟು ಇಗ್ನೋರ್. ಇಟ್ಸ್ ಆಲ್ ಅಪ್ ಟು ಯು. ಸೊ ಒಂದು ನೆಸೆಸಿಟಿ ಆಗಿರುವಂಥ ವಿಷಯ IT ಪ್ರೊಫೆಷನಲ್ಸ್ಗೆ ಶೇರ್ ಮಾಡಬೇಕು ಅಂತ ಫೀಲ್ ಆಯಿತು, ಹೆನ್ಸ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.